ಖಂಡಿತ ನನ್ನ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಶುರುವಾಗಿ ಚೆನ್ನಾಗಾಯಿತು. ಅದಾದ್ಮೇಲೆ ಕೋವಿಡ್ ನಂತರ ಸ್ವಲ್ಪ ಸ್ಲೋ ಆಗ್ಬಿಟ್ಟು ಒಂದು 3 ವರ್ಷ ಸಿನಿಮಾ ಮಾಡಲಿಲ್ಲ ಕೋವಿಡ್ ನಂತರ. ಸೊ ಸೆಕೆಂಡ್ ಸಿನಿಮಾ ಆಗದೆ 2019 ಫಸ್ಟ್ ಸಿನಿಮಾ ಮಾಡಿದ್ರೆ 2022ಗೆ ಸೆಕೆಂಡ್ ಸಿನಿಮಾ ಮಾಡಿದೆ. ಸೊ ಅದಾದ್ಮೇಲೆ ಒಂದು ಸಿನಿಮಾ ಮಾಡಿದೆ, ವಿಷ್ಣುಪ್ರಿಯ ಮಾಡಿದೆ. ಅದು ರಿಲೀಸ್ ಆಗೋದು 2025 ಆಯಿತು. ಸೊ 3 ವರ್ಷ ಗ್ಯಾಪ್ ಆಯಿತು. ಇನ್ನು ಕೊನೆಗೆ ಮಾರುತ ಅಂತ ಸಿನಿಮಾ ಮಾಡಿದೆ ಅಂತ ಹೇಳಬೇಕು, ಬಟ್ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದೊಂಥರ ಸಿನಿಮಾದಲ್ಲಿ ಇಲ್ಲೇ ಇರಲಿಲ್ಲ ಸಿನಿಮಾ. ಸೊ ನಾನು ಸಿನಿಮಾ ಥಿಯೇಟರ್ ನೋಡ್ಬೇಕು, ಇಲ್ಲಪ್ಪ ನನ್ನ ಪೋಷನ್ ಇಲ್ಲ ಅನ್ಬೋದು ಅನ್ಸ್ಬಿಟ್ಟು ನಂಗೆ ಆ ಥರ. ಸೊ ಸೊ 3 ಸಿನಿಮಾ ಆಗಿದೆ ನನ್ನ ಪ್ರಕಾರ ಇದು. ಸೊ ಜರ್ನಿ ಶುರು ಆಗ್ತಾ ಚೆನ್ನಾಗಿ ಹೋಯ್ತು, ಮರ್ಯಾದೆ ಸ್ವಲ್ಪ ಸ್ಲೋ ಆಯಿತು. ಅಗ್ರೆಸಿವ್ ಆಗಿರ್ಬೇಕು ಅಂತ ನಾನು ನಂಬ್ತೀನಿ. ಜೊತೆಗೆ ಜರ್ನಿ ಒಂದು ಕಲ್ತೀನಿ ಅಂತ ಹೇಳಿದ್ರೆ, ದೊಡ್ಡವರು ಗೌರವ ಪ್ರೀತಿದು ಸದಾಕಾಲ ಖಂಡಿತವಾಗ್ಲಿದೆ. ಬಟ್ ದೊಡ್ಡವರು ಅಂದಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ಕೇಳಬಾರ್ದು ಅಂತ ಕಲ್ತೀನಿ. ಯಾಕಂದ್ರೆ ಕ್ವೈಟ್ ಕಾಂಟ್ರವರ್ಷಿಯಲ್ ಏನದು, ಯಾವ ದೊಡ್ಡವ್ರ ಮಾತು ಯಾಕೆ ಕೇಳಬಾರ್ದು? ಇಲ್ಲ ಸರ್, ಇಪ್ಪಟ್ಟಾಲಿಪ ಯಾಸ್ತಿ ಪ್ರಿಸೈಸ್ ಇಲ್ಲ. ಮುಂಚೆ ನನಗೆ ತುಂಬಾ ಒಂಥರ ಭಯ ಆಯ್ತು, ಅಯ್ಯೋ ಏನಪ್ಪ ನಿಜ ಮಾತಾಡಿದ್ರೆ ಏನೋ ತಪ್ಪು ತಿಳ್ಕೊತಾರ ಅಂತ. ಬಟ್ ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆದಾಗ ವಾಟ್ ಮ್ಯಾಕ್ಸಿಮಮ್ ದೇ ಕೆನ್ ಡು, ನಿಜ ಹೇಳಿದ್ರೆ ಮ್ಯಾಕ್ಸಿಮಮ್ ಬ್ಯಾನ್ ಅಲ್ಲ ಇಂಡಸ್ಟ್ರಿ. ಇನ್ನೇನ್ ಸಾಧ್ಯ ಬ್ಯಾನ್ ಅಷ್ಟೇ ಅಲ್ಲ. ಏನ್ ಜನ ಊಟ ಮಾಡ್ತಾರೆ ಈಚೆ ಬ್ಯಾನ್ ಮಾಡಿದ್ರೆ, ಸಿಡಿ ತಿಂತ ನಿಜ ಮಾತ್ರ ಭಯ ಬೇಡ ಸರ್ ನನಗೆ. ಸೊ